ನಿಮ್ಮ ಏಜ್ 30 ಇರ್ಬೋದು, 35 ಇರ್ಬೋದು ಅಥವಾ 40 ಆಗಿರ್ಬೋದು. ನಿಮ್ಮ ಲೈಫ್ ಅನ್ನ ಕಂಟ್ರೋಲ್ ಮಾಡ್ತಾ ಇರೋದು ಚಿಕ್ಕ ವಯಸ್ಸಿನಲ್ಲಿ ಇದ್ದಂತ ನಿಮ್ಮ ಆ ಒಂದು ಎನರ್ಜಿ. ಎಸ್. ನೀವು ವೀಕ್ ಅಲ್ಲ, ನೀವು ಲೇಜಿ ಅಲ್ಲ, ನೀವು ಕನ್ಫ್ಯೂಸ್ಡ್ ಕೂಡ ಅಲ್ಲ. ನೀವು ಕಂಡೀಷನ್ಡ್ ಆಗಿದ್ದೀರಾ. ನಿಮ್ಮ ಚೈಲ್ಡ್ಹುಡ್ ನಲ್ಲಿ ನಿಮಗೆ ಇದನ್ನ ಕಲ್ಸಿರ್ತಾರೆ. ಅಡ್ಜಸ್ಟ್ ಮಾಡ್ಕೋ, ಸೈಲೆಂಟ್ ಆಗಿರು, ನೀನು ಗುಡ್ ಬಾಯ್ ಅಥವಾ ನೀನು ಗುಡ್ ಗರ್ಲ್ ಆಗಿರ್ಬೇಕು, ನಾವ್ ಏನ್ ಹೇಳಿದ್ರೆ ಅದನ್ನ ಫಾಲೋ ಮಾಡ್ಬೇಕು, ನೀನು ಹಿಂತಿರುಗಿ ಏನೂ ಕೂಡ ಮಾತಾಡ್ಬಾರ್ದು. ಅಂಡ್ ಆ ಏಜ್ ಅಲ್ಲಿ ನಮಗೆ ಚಾಯ್ಸ್ ಇರೋದಿಲ್ಲ, ನಮ್ಮ ಸರ್ವೈವಲ್ ಮುಖ್ಯ ಆಗಿರುತ್ತೆ. ಬಟ್ ಪ್ರಾಬ್ಲಮ್ ಏನಂದ್ರೆ ಈ ಸರ್ವೈವಲ್ ರೂಲ್ಸ್ ನಮ್ಮ ಅಡಲ್ಟ್ಹುಡ್ ಅಲ್ಲಿ, ದಟ್ ಈಸ್ ನಾವು ಬೆಳೆದ ನಂತರವೂ ಕೂಡ ನಮ್ಮನ್ನ ಕಂಟ್ರೋಲ್ ಮಾಡ್ತಿರತ್ತೆ. ಅದೇ ಒಂದು ಎನರ್ಜಿಯನ್ನ ನಾವು ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಇದರಿಂದ ರಿಸಲ್ಟ್ ರಿಲೇಶನ್ಶಿಪ್ ಅಲ್ಲಿ ಭಯ, ಕೆರಿಯರ್ ನಲ್ಲಿ ಸೆಲ್ಫ್ ಡೌಟ್, ದುಡ್ಡಿನ ವಿಷಯವಾಗಿ ಸ್ಟ್ರಕ್ ಎನರ್ಜಿ, ಅಂಡ್ ನಿಮ್ಮ ಕನಸುಗಳು, ನಿಮ್ಮ ಡ್ರೀಮ್ಸ್ ಎಲ್ಲವೂ ಕೂಡ ನಿಧಾನವಾಗ್ತಾ ಹೋಗುವಂತದ್ದು. ನೀವು ಅಡಲ್ಟ್ ಆಗಿದ್ರೂ ಸಹ ಡಿಸಿಷನ್ಸ್ ಮಾತ್ರ ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ಇದ್ದಂತ ನಿಮ್ಮ ಆ ಒಂದು ಮನಸ್ಥಿತಿ, ಆ ಒಂದು ಭಯಭೀತ ಪುಟ್ಟ ಮಗು ತಗೊಳ್ತಾ ಇರತ್ತೆ. ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗ್ತೀವಿ ಚೈಲ್ಡ್ಹುಡ್ ಕಂಡೀಷನಿಂಗ್ ಅಂದ್ರೆ ಏನು, ಇದು ನಾವು ಬೆಳೆದ ನಂತರ ನಮ್ಮ ಲೈಫ್ ಅನ್ನ ಯಾವ ರೀತಿಯಲ್ಲಿ ಆಪರೇಟ್ ಮಾಡ್ತಾ ಬರ್ತಾ ಇದೆ. 3 ಪವರ್ಫುಲ್ ಕಂಡೀಷನಿಂಗ್ ಪ್ಯಾಟ್ರನ್ಸ್. ಅಂಡ್ ಈ ಕಂಡೀಷನ್ಸ್ ಇಂದ ಫ್ರೀ ಆಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಾನು ಪೂಜಾ ಸಹಜನ್ ಅಂಡ್ ನನ್ನ ಒಂದು ಮೇನ್ ಮಿಷನ್ ನಿಮ್ಮ ಒಂದು ಲಿಮಿಟೇಷನ್ಸ್ ಅನ್ನ ಬ್ರೇಕ್ ಮಾಡಿಸೋ ಮೂಲಕ ನಿಮ್ಮ ಸೋಲ್ ಪರ್ಪಸ್, ದಟ್ ಈಸ್ ನಿಮ್ಮ ಜೀವನದ ಉದ್ದೇಶದ ಕಡೆಗೆ ನಿಮ್ಮನ್ನ ಸಾಗಿಸುವಂತದ್ದೇ ಆಗಿದೆ. ಓಕೆ, ಸೊ ಬನ್ನಿ ಈ ದಿನದ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಾಗ್ಲೇ ಹೇಳ್ದಾಗೆ ಯಾವೆಲ್ಲ ಒಂದು ಪ್ಯಾಟ್ರನ್ಸ್ ನಮ್ಮ ಒಂದು ಲೈಫ್ ಅನ್ನ ಮ್ಯಾಕ್ಸಿಮಮ್ ಡೊಮಿನೇಟ್ ಮಾಡ್ತಾ ಇದೆ ಅದನ್ನ ತಿಳ್ಕೊಳ್ತಾ ಹೋಗೋಣ. ಅದರಲ್ಲಿ ಮೊದಲನೆಯ ಕಂಡೀಷನಿಂಗ್, ಲವ್ ಈಸ್ ಈಕ್ವಲ್ ಟು ಅಪ್ರೂವಲ್. ಚಿಕ್ಕ ವಯಸ್ಸಲ್ಲಿ ನಮ್ಗೆ ಪ್ರೀತಿ ಸಿಗ್ಬೇಕು ಅಂತ ಅಂದ್ರೆ ನಾವು ಒಳ್ಳೆಯವರಾಗಿರ್ಬೇಕಾಗಿತ್ತು, ಸೈಲೆಂಟ್ ಆಗಿರ್ಬೇಕು ಅಥವಾ ಒಬಿಡಿಯಂಟ್ ಆಗಿರ್ಬೇಕು. ಇದನ್ನ ನಾವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ದಟ್ ಈಸ್ ನಮ್ಮ ಪೇರೆಂಟ್ಸ್ ನಮ್ಮನ್ನ ಜಾಸ್ತಿ ಪ್ರೀತಿಸ್ತಾರೆ ಅಂತ ಅಂದ್ರೆ ಜಸ್ಟಿಸ್ ನಾನ್ ಜಾಸ್ತಿ ಗುಡ್ ಆಗಿದ್ರೆ, ನಾನ್ ಜಾಸ್ತಿ ಅವರ ಮಾತನ್ನ ಕೇಳ್ತಾ ಬಂದ್ರೆ, ದಟ್ ಈಸ್ ನಾನು ಅವ್ರು ಹೇಳ್ದಾಗೆ ಇದ್ರೆ, ಅವ್ರು ಹೇಳ್ದಾಗೆ ಸೈಲೆಂಟ್ ಆಗಿದ್ರೆ, ಒಬಿಡಿಯಂಟ್ ಆಗಿದ್ರೆ ನನಗೆ ಜಾಸ್ತಿ ಪ್ರೀತಿ ಸಿಗತ್ತೆ. ಅದೇ ಬೆಳೀತಾ ಬೆಳೀತಾ ಇದು ಯಾವ ರೀತಿಯಲ್ಲಿ ಶೋ ಆಗತ್ತೆ ಅಂತ ಅಂದ್ರೆ ಪೀಪಲ್ ಪ್ಲೀಸಿಂಗ್. ದಟ್ ಈಸ್ ಅಗೇನ್ ಅಂಡ್ ಅಗೇನ್ ನಾವು ಪೀಪಲ್ ಪ್ಲೀಸಿಂಗ್ ಆಗ್ತಾ ಇರ್ತೀವಿ. ಒಂದು ಪ್ರಾಪರ್ ಬೌಂಡ್ರೀಸ್ ಅನ್ನ ನಮ್ಗೆ ಸೆಟ್ ಮಾಡ್ಕೊಳ್ಳೋದಿಕ್ಕೆ ಭಯ ಆಗ್ತಾ ಇರತ್ತೆ. ಅವ್ರು ಏನ್ ಅನ್ಕೋಬಿಡ್ತಾರೆ ಅನ್ನೋಂತ ಓವರ್ ಥಿಂಕಿಂಗ್ ಅಲ್ಲಿ ನಾವು ನಮ್ಮ ಎನರ್ಜಿಯನ್ನ ವೇಸ್ಟ್ ಮಾಡ್ಕೊಳ್ತಾ ಇರ್ತೀವಿ. ಅಂಡ್ ಇಲ್ಲಿ ಒಂದು ಪಾಠವನ್ನ ನೀವು ಅರ್ಥ ಮಾಡ್ಕೋಬೇಕಾಗಿದೆ, ದಟ್ ಈಸ್ ಪ್ರೀತಿಯನ್ನ ನೀವು ಅರ್ನ್ ಮಾಡ್ಕೋಬೇಕು ಅಂತ ಏನಿಲ್ಲ. ಆ ಪ್ರೀತಿಗೆ ನೀವು ಯೋಗ್ಯರಾಗ್ಬೇಕು, ಅರ್ಹರಾಗ್ಬೇಕು ಅಷ್ಟೇ. ಪ್ರೀತಿಯನ್ನ ನೀವು ಗಳಿಸ್ಕೊಳ್ಳೋದಲ್ಲ, ಪ್ರೀತಿಯನ್ನ ಗಳಿಸ್ಕೊಳ್ಳೋದಿಕ್ಕೆ ನೀವು ಯೋಗ್ಯರಾಗಿರ್ಬೇಕು. ಸೊ ಸ್ಟಾಪ್ ಪೀಪಲ್ ಪ್ಲೀಸಿಂಗ್. ಒಂದು ಹೆಲ್ದಿ ಬೌಂಡ್ರೀಸ್ ಅನ್ನ ಯಾವುದೇ ಹಿಂಜರಿಕೆ ಇಲ್ಲದೆ ನೀವು ಸೆಟ್ ಮಾಡ್ಕೊಳ್ಳೋದಿಕ್ಕೆ ಸ್ಟಾರ್ಟ್ ಮಾಡಿ. ಅಂಡ್ ಅವ್ರೇನ್ ಅನ್ಕೊಳ್ತಾರೆ, ಇವ್ರೇನ್ ಅನ್ಕೊಳ್ತಾರೆ ಅಂತ ಓವರ್ ಥಿಂಕ್ ಮಾಡೋದ್ರ ಬದಲು ನಿಮ್ಮನ್ನ ನೀವು ಫಸ್ಟ್ ಚೂಸ್ ಮಾಡ್ಕೊಳ್ಳೋದಿಕ್ಕೆ ಸ್ಟಾರ್ಟ್ ಮಾಡಿ. ಅಂಡ್ ಎರಡನೇ ಒಂದು ಕಂಡೀಷನಿಂಗ್, ಡೋಂಟ್ ಎಕ್ಸ್ಪ್ರೆಸ್ ಫೀಲಿಂಗ್ಸ್. ಚಿಕ್ಕದ್ರಲ್ಲಿ ಎಲ್ಲಾ ಪೇರೆಂಟ್ಸ್ ಇಂದ ನಾವ್ ಇದನ್ನ ಕೇಳೇ ಇರ್ತೀವಿ, ದಟ್ ಈಸ್ ಅಳ್ಬೇಡ, ಕೋಪ ಮಾಡ್ಕೋಬಾರ್ದು, ನೀನ್ ಯಾವತ್ತೂ ಕೂಡ ಸ್ಟ್ರಾಂಗ್ ಆಗಿರ್ಬೇಕು, ಧೈರ್ಯವಾಗಿರ್ಬೇಕು. ಸೊ ಈ ಮೆಸೇಜಸ್ ನಮ್ಮ ಒಂದು ನರ್ವಸ್ ಸಿಸ್ಟಮ್ ಅಲ್ಲಿ ಸ್ಟೋರ್ ಆಗಿರತ್ತೆ. ಅಂಡ್ ಇದು ಬೆಳೆದಂತೆ ಯಾವ ರೀತಿಯಲ್ಲಿ ಅದು ಶೋ ಅಪ್ ಆಗತ್ತೆ ಅಂತ ಅಂದ್ರೆ ನಮಗೆ ಬೇಜಾರಾದ್ರೂ ಕೂಡ ನಮ್ಗೆ ಎಕ್ಸ್ಪ್ರೆಸ್ ಮಾಡೋದಿಕ್ ಬರ್ತಾ ಇರೋದಿಲ್ಲ. ಎಮೋಷನಲಿ ನಾವು ಸಪ್ರೆಸ್ ಮಾಡ್ಕೊಳ್ತಾ ಇರ್ತೀವಿ. ಅಂಡ್ ಕಮ್ಯುನಿಕೇಶನ್ ಅಲ್ಲಿ ಇಶ್ಯೂಸ್ ಆಗ್ತಿರತ್ತೆ. ನನಗೆ ಯಾವ ರೀತಿಯಲ್ಲಿ ಅರ್ಥ ಆಗೋ ರೀತಿ ಕಮ್ಯುನಿಕೇಟ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ದಿಸ್ ಇಸ್ ದ ಕಂಡೀಷನಿಂಗ್. ಅಂಡ್ ಎಮೋಷನಲ್ ಡಿಸ್ಟೆನ್ಸ್ ಇನ್ ರಿಲೇಶನ್ಶಿಪ್, ಬಿಕಾಸ್
ನಮ್ಮ ಒಂದು ಎಮೋಷನ್ಸ್ ನಮ್ಗೆ ಎಕ್ಸ್‌ಪ್ರೆಸ್ ಮಾಡೋದಿಕ್ಕೆ ಬರ್ತಾ ಇಲ್ಲ ಅಂತ ಅಂದ್ರೆ ಆಬ್ವಿಯಸ್ಲಿ ಒಂದು ರಿಲೇಶನ್‌ಶಿಪ್ ಅಲ್ಲಿ ಆ ಒಂದು ಎಮೋಷನಲ್ ಡಿಸ್ಟೆನ್ಸ್ ಅನ್ನುವಂಥದ್ದು ಕ್ರಿಯೇಟ್ ಆಗ್ತಿರತ್ತೆ. ಅಂಡ್ ಇಲ್ಲಿ ಒಂದು ಪಾಠವನ್ನ ನಾವು ಅರ್ಥ ಮಾಡ್ಕೊಬೇಕಾಗಿದೆ. ದಟ್ ಈಸ್ ಫೀಲಿಂಗ್ ಈಸ್ ಈಕ್ವಲ್ ಟು ವೀಕ್ನೆಸ್ ಅಲ್ಲ. ಅಳೋದು ವೀಕ್ನೆಸ್ ಅಲ್ಲ. ಫೀಲಿಂಗ್ಸ್ ಅದು ಪ್ಲಸ್ ಆಗಿರ್ಲಿ ಅಥವಾ ಮೈನಸ್ ಆಗಿರ್ಲಿ, ಯಾವುದೇ ರೀತಿಯ ಫೀಲಿಂಗ್ಸ್ ಇರ್ಲಿ, ದಟ್ ಫೀಲಿಂಗ್ಸ್ ಇಸ್ ಈಕ್ವಲ್ ಟು ಹೀಲಿಂಗ್. ನೀವು ಆ ಫೀಲಿಂಗ್ಸ್ ಅನ್ನ ಎಕ್ಸ್‌ಪ್ರೆಸ್ ಮಾಡ್ದಾಗ್ಲೇನೆ ನಿಮ್ಮಲ್ಲಿ ಆ ಒಂದು ಹೀಲಿಂಗ್ ಸ್ಟಾರ್ಟ್ ಆಗುವಂತದ್ದು. ಅಂಡ್ ಮೂರನೆಯ ಒಂದು ಕಂಡೀಷನಿಂಗ್, ಸೇಫ್ಟಿ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಯುವರ್ ಡ್ರೀಮ್ಸ್. ನಿನ್ನ ಸುರಕ್ಷತೆ ತುಂಬಾ ಮುಖ್ಯ ನಿನ್ನ ಕನಸುಗಳಿಗಿಂತ. ನಿಮ್ಮ ಫ್ಯಾಮಿಲಿ ಸರ್ವೈವಲ್ ಮೋಡ್ ಅಲ್ಲಿ ಇರ್ಬೇಕಾದ್ರೆ, ನಿಮ್ ಫ್ಯಾಮಿಲಿ ಇರ್ಬೋದು, ನಿಮ್ ಸುತ್ತ ಇರೋಂತವ್ರು ಇರ್ಬೋದು, ಅಥವಾ ನೀವು ಚಿಕ್ಕದ್ರಿಂದ ಬೆಳೆಸ್ಕೊಂಡ್ ಬಂದಂತ ಒಂದು ವಾತಾವರಣದಲ್ಲಿ ಸದಾ ನಿನ್ನನ್ನ ಒಂದ್ ರೀತಿಯಲ್ಲಿ ಓಕೆ ನೀನ್ ಬಿದ್ಬಿಡ್ತೀಯಾ, ಓಕೆ ನೀನ್ ಸೇಫ್ ಆಗಿರ್ಬೇಕು, ನೀನ್ ಸುರಕ್ಷಿತವಾಗಿರ್ಬೇಕು, ಈ ರಿಸ್ಕ್ ನೀನ್ ತಗೋಬಾರ್ದು, ಅಲ್ಲಿಂದ ಜಂಪ್ ಮಾಡ್ಬೇಡ ಬೀಳ್ತೀಯ, ಇಲ್ಲಿಂದ ನೆಗೆಯಕ್ ಹೋಗ್ಬೇಡ, ಈ ರೀತಿಯ ವರ್ಡ್ಸ್ ಗಳನ್ನ ನೀವು ಕೇಳಿ ಕೇಳಿ ಒಂದು ರೀತಿಯಲ್ಲಿ ನಿಮ್ಮ ಒಂದು ಮೈಂಡ್ ಸೇಫ್ಟಿ ಇಸ್ ಮೋರ್ ಇಂಪಾರ್ಟೆಂಟ್ ನನ್ನ ಕನಸುಗಳಿಗಿಂತ ಅನ್ನೋದು ಸ್ಟೋರ್ ಆಗಿದ್ದಾಗ, ಇದು ನಿಮ್ಮ ಅಡಲ್ಟ್ಹುಡ್ ಅಲ್ಲಿ ಯಾವ ರೀತಿಯಲ್ಲಿ ಶೋ ಆಗತ್ತೆ ಅಂತ ಅಂದ್ರೆ, ರಿಸ್ಕ್ ತಗೊಳ್ಳೋದಿಕ್ಕೆ ನೀವು ಹೆದರ್ತಾ ಇರ್ತೀರಾ. ಏನೋ ಒಂದು ಅಪರ್ಚುನಿಟಿ ಬಂದಿರುತ್ತೆ, ಆದ್ರೆ ಆ ಅಪರ್ಚುನಿಟಿಯನ್ನ ಗ್ರಾಬ್ ಮಾಡ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡ್ಬೇಕು ಅಂದ್ರೆ ರಿಸ್ಕ್ ಅನ್ನ ನೀವು ತಗೋಬೇಕಾಗಿರುತ್ತೆ. ಆ ರಿಸ್ಕ್ ಅನ್ನ ನೀವು ತಗೊಳ್ಳೋದಿಕ್ಕೆ ಹೆದರ್ತಾ ಇರ್ತೀರಾ. ಅಂಡ್ ಆ ರಿಸ್ಕ್ ಅಂತ ಅಂದ್ರೆ ಏನೋ ಒಂದು ಜೀವ ಹೋಗುವಂತ ರಿಸ್ಕ್ ಏನು ಇರೋದಿಲ್ಲ. ಸಿಂಪಲ್ ಎಕ್ಸಾಂಪಲ್ ನಾನು ಕೊಡ್ತೀನಿ. ದಟ್ ಈಸ್ ನಿಮ್ಗೊಂದು ಅಪರ್ಚುನಿಟಿ ಇರುತ್ತೆ, ಅಲ್ಲೆಲ್ಲೋ ಒಂದು ಕಡೆ ಜಾಬ್ ಇದೆ, ಅಲ್ಲಿ ಹೋಗಿ ನಾನು ವಿಚಾರಿಸಿದ್ರೆ ನನಗೆ ಜಾಬ್ ಆಗ್ಬಹುದು. ಬಟ್ ಅಲ್ಲಿ ಹೋಗಿ ವಿಚಾರಿಸೋದೇ ನಿಮ್ಗೆ ದೊಡ್ಡ ರಿಸ್ಕ್ ಅನ್ನೋ ತರದಲ್ಲಿ ಕಾಣ್ಸಕ್ ಸ್ಟಾರ್ಟ್ ಆಗುತ್ತೆ. ಅವ್ರನ್ನ ನಾನು ಹೆಲ್ಪ್ ಕೇಳಿದ್ರೆ ಅವರಿಂದ ನನ್ಗೆ ಹೆಲ್ಪ್ ಸಿಗ್ಬಹುದು ಅನ್ನೋಂತ ಆಪರ್ಚುನಿಟಿ ನಿಮ್ಗೆ ಫೀಲ್ ಆಗುತ್ತೆ. ಮೇ ಬಿ ಡಿವೈನೇ ನಿಮ್ಗೆ ಆ ಗೈಡೆನ್ಸ್ ಅನ್ನ ಕೊಟ್ಟಿರ್ಬೋದು. ಅಲ್ಲಿ ಹೋಗು, ನಿನ್ಗೆ ಅವ್ರ ಕೆಲಸ ಮಾಡ್ಕೊಡ್ತಾರೆ, ನಿನ್ ಕೆಲ್ಸ ಆಗುತ್ತೆ. ಆದ್ರೆ ಅಲ್ಲಿ ಹೋಗಿ ಮಾತಾಡೋದೇ ನಿಮ್ಗೆ ದೊಡ್ಡ ರಿಸ್ಕ್ ಅಂತ ಅನ್ನಿಸ್ಬಹುದು. ಅದೇ ರೀತಿಯಲ್ಲಿ ಇನ್ಯಾವ ರೀತಿ ಶೋ ಆಗತ್ತೆ ನೋಡೋದಾದ್ರೆ, ಸಕ್ಸಸ್ ಅನ್ನುವಂಥದ್ದು ಬಂದಾಗ ನಿಮ್ಮನ್ನ ನೀವೇ ಹಿಂದೆ ಹೇಳ್ಕೊಳ್ಳೋದು. ದಟ್ ಈಸ್ ಸಕ್ಸಸ್ ಇಸ್ ಡೇಂಜರಸ್. ಸೊ ಹಾಗಾಗಿ ವರ್ಕ್ ಮಾಡ್ತಾ ಇರ್ತೀರಾ, ಒಂದು ಫೈನಲ್ ಪಾಯಿಂಟ್ ವರ್ಗೂ ತಗೊಂಡ್ ಹೋಗ್ತೀರಾ. ಬಟ್ ಯಾವಾಗ ರಿಸಲ್ಟ್ ಶೋ ಅಪ್ ಆಗಕ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಕೆಲ್ಸವನ್ನ ಕೈ ಬಿಡ್ತೀರಾ. ಕೆಲ್ಸ ಸ್ಟಾರ್ಟ್ ಮಾಡ್ತೀರಾ, ಅರ್ಧಕ್ಕೆ ಕೆಲ್ಸವನ್ನ ಕೈ ಬಿಡೋದಿಕ್ಕೆ ಶುರು ಮಾಡ್ತೀರಾ. ನಾನ್ ಯಾರು ಇದನ್ನ ಅಚೀವ್ ಮಾಡೋದಿಕ್ಕೆ, ನಾನ್ ಯಾರು ನನ್ನ ಲೈಫ್ ಅಲ್ಲಿ ಬದಲಾವಣೆಯನ್ನ ತರೋದಿಕ್ಕೆ, ನಾನ್ ಯಾರು ನನ್ನ ಫ್ಯಾಮಿಲಿಯಲ್ಲಿ ಡಿಫ್ರೆಂಟ್ ಆಗಿ ಅಥವಾ ಬದಲಾವಣೆಯನ್ನ ನಾನ್ ತಗೋಬರೋದಿಕ್ಕೆ, ನಾನ್ ಯಾರು ಈ ಸೊಸೈಟಿಯನ್ನ ಚೇಂಜ್ ಮಾಡೋದಿಕ್ಕೆ, ಈ ರೀತಿಯಲ್ಲಿ ನಿಮ್ಮನ್ನ ನೀವೇ ಡಿಗ್ರೇಡ್ ಮಾಡ್ಕೊಳ್ತಾ ಬರ್ತೀರಾ. ನಿಮ್ಮ ಮೇಲೆ ನೀವೇ ಡೌಟ್ ಪಡ್ಕೊಳ್ತಾ ಶುರು ಮಾಡ್ಕೊಂತೀರಾ. ಸೊ ಇಲ್ಲಿ ಒಂದು ಪಾಠವನ್ನ ನೀವು ಇಲ್ಲಿ ರಿಯಲೈಸ್ ಮಾಡ್ಕೊಬೇಕಾಗಿದೆ. ದಟ್ ಈಸ್ ಸೇಫ್ಟಿ ಅನ್ನೋದು ಇಂಪಾರ್ಟೆಂಟ್, ಎಸ್, ಆದರೆ ಸೋಲ್ ಗ್ರೋತ್ ಕೂಡ ಅಷ್ಟೇ ಮುಖ್ಯ. ಬಿಕಾಸ್ ಫೈನಲಿ ನಿಮ್ಮ ಒಂದು ಸೋಲ್ ಗ್ರೋತೆ ನಿಮ್ಗೆ ಆ ಒಂದು ತೃಪ್ತಿಯನ್ನ, ಆ ಒಂದು ನೆಮ್ಮದಿ ಆನಂದವನ್ನ ತಂದ್ಕೊಡುತ್ತೆ ಹೊರತು ಸೇಫ್ಟಿ ಕೂಡ ಒಂದು ದಿನ ನಿಮ್ಗೆ ಬೋರಿಂಗ್ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಜೀವನ ನಿಮ್ಗೆ ಬೋರ್ ಆಗಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಸೊ ಹಾಗಾಗಿ ಸೇಫ್ಟಿ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆಂಟ್ ನಿಮ್ಮ ಸೋಲ್ ಗ್ರೋತ್ ಆಗುವಂತದ್ದು. ಅಂಡ್ ಕೊನೆಯದಾಗಿ ನಾನು ಒಂದು ಮಾತನ್ನ ಹೇಳೋದಾದ್ರೆ, ಚೈಲ್ಡ್ಹುಡ್ ಕಂಡೀಷನಿಂಗ್ ಅನ್ನುವಂಥದ್ದು ನಿಮ್ಮ ಫಾಲ್ಟ್ ಅಲ್ಲ. ಇಲ್ಲಿ ನಿಮ್ದೇನೂ ತಪ್ಪಿಲ್ಲ. ಆದರೆ ಅದನ್ನ ಹೀಲ್ ಮಾಡ್ಕೊಂಡು ಮುಂದೆ ಸಾಗುವಂಥದ್ದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿದೆ. ಬಿಕಾಸ್ ಚೈಲ್ಡ್ಹುಡ್ ಕಂಡೀಷನಿಂಗ್ ಅನ್ನುವಂಥದ್ದೇನಿದೆ, ಇದು ಜಸ್ಟ್ ಮೈಂಡ್ ಸೆಟ್ ಪ್ರಾಬ್ಲಮ್ ಅಲ್ಲ. ಇದು ನಿಮ್ಮ ನರ್ವಸ್ ಸಿಸ್ಟಮ್, ಎಮೋಷನಲ್ ಮೆಮೊರಿ, ಹಾಗೇನೆ ಕರ್ಮ ಕೂಡ ಆಗಿದೆ. ನಿಮ್ಮ ಒಂದು ಕಾರ್ಮಿಕ್ ಟೈ ಕೂಡ ಇದಾಗಿದೆ. ಸೊ ಇದೆಲ್ಲದಕ್ಕೆ ಜಸ್ಟ್ ನೀವು ಪಾಸಿಟಿವ್ ಥಿಂಕ್ ಮಾಡ್ತಾ ನಾನೇನೋ ಅಚೀವ್ ಮಾಡ್ಕೊಳ್ತೀನಿ, ನಾನೇನೋ ಬದ್ಲಾಗ್ತೀನಿ ಅಂತ ಅಂದ್ರೆ ನೋ, ಡೀಪ್ ಇನ್ನರ್ ಹೀಲಿಂಗ್ ಕೂಡ ಇಲ್ಲಿ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ನಾನ್ ನಿಮ್ಮನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನನ್ನ ಅಪ್ಕಮಿಂಗ್ ವೆಬಿನಾರಿಗೆ. ಆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಸೊ ಲಿಂಕ್ ಅನ್ನ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಅಪ್ಕಮಿಂಗ್ ವೆಬಿನಾರ್ ಅಲ್ಲಿ ನಾನ್ ನಿಮ್ಗೆ ಸಿಗ್ತೀನಿ. ಅಂಡ್ ಈ ಒಂದು ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.